ನಮಸ್ಕಾರ ಗೆಳೆಯರೆ, ಎಲ್ಲರಿಗೂ ಸ್ವಾಗತ SSP ಅಪ್ಡೇಟ್ಗೆ. ನೀವು ತಮ್ಮನಲ್ಲಿ ನೋಡ್ಕೊಂಬಂದಂಗೆ SSPನಲ್ಲಿ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ 15,000 ವಿದ್ಯಾರ್ಥಿ ವೇತನವನ್ನು ಪಡೆಯುವುದು ಹೇಗೆ ಮತ್ತು ಹಾಗೂ ಈ ಸ್ಮಾಲ್ ಟ್ರಿಕ್ ಯೂಸ್ ಮಾಡೋದ್ರಿಂದ ನೀವು 15,000 ವಿದ್ಯಾರ್ಥಿ ವೇತನವನ್ನು ಪಡಿಬೋದು. ಅದು ನನ್ನದೇ ಅರ್ಜಿಯೊಂದಿಗೆ ಸಂಪೂರ್ಣವಾಗಿ ವಿವರಣೆಯನ್ನು ಕೊಡ್ತಿದ್ದೀನಿ. ಬನ್ನಿ ಗೈಸ್, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ದೀರಾ ಹಾಗೂ ಯಾರು ಸಬ್ಸ್ಕ್ರೈಬ್ ಆಗಿ ನೋಡ್ತಿಲ್ದಿರಾ ಅವರೆಲ್ಲರೂ ಹೋಗಿ ಒಂದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಥರ ಹಾಕೋ ಅಪ್ಡೇಟ್ನ ನಿಮ್ಮ ನೋಟಿಫಿಕೇಶನ್ ಮುಖಾಂತರ ನೀವು ಅದನ್ನು ತಿಳ್ಕೊಬೋದು. ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೋಡಿ ವಿದ್ಯಾರ್ಥಿಗಳೇ, ಇದು ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಬರುವಂಥ 15,000ಗಳು ಹೇಗೆ ಬರುತ್ತೆ ಅಂದರೆ, ಪ್ರತಿ ತಿಂಗಳು 1,005 ವಿದ್ಯಾರ್ಥಿಗಳ ಲೆಕ್ಕಕ್ಕೆ ಹಾಗೂ 10 ತಿಂಗಳ ಟೋಟಲ್ ಅಮೌಂಟ್ ಬಂದ್ಬಿಟ್ಟು 15,000ಗಳು ಆಗುತ್ತದೆ. ಅದನ್ನು ನಿಮ್ಮ ವಿದ್ಯಾಸಿರಿ ಯೋಜನೆ ಅಡಿಯಲ್ಲಿ ಕೊಡ್ತಾರೆ. ಅದು ಯಾಕೆ ಕೊಡ್ತಾರೆ ಅಂತಂದರೆ, ಬನ್ನಿ ಈಗ ನನ್ನದೇ ಆದ ಅರ್ಜಿಯೊಂದಿಗೆ ನೋಡೋಣ. ಇಲ್ಲಿ ನೀವು ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಇದೆಯಲ್ಲ, ಅದನ್ನ ಕ್ಲಿಕ್ ಮಾಡಿಕೊಂಡು ನಿಮ್ಮದು ಈ ವರ್ಷದಲ್ಲಿ 2024 ಮತ್ತು 25 ಹೋಗ್ಬಿಟ್ಟು ಅಲ್ಲಿ ವಿ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಅರ್ಜಿ ಬರುತ್ತದೆ, ಅಪ್ಲಿಕೇಶನ್. ಇಲ್ಲಿ ಚೆಕ್ ಮಾಡ್ಬೋದು, ಇದು ನನ್ನದೇ ಅರ್ಜಿ ಆಗಿರುತ್ತದೆ. ಈ ಅರ್ಜಿಯಲ್ಲಿ ನಾನು ಸೆಕೆಂಡ್ ಪೇಜಲ್ಲಿ ಇರ್ತದೆ, ಅದನ್ನು ಇಲ್ಲಿ ತೋರಿಸ್ತೇನೆ. ಬನ್ನಿ ನೋಡಿ, ನೀವು ಇದರಲ್ಲಿ ನೋಡ್ಬೋದಾದಂಥ BCWP ರಿಂಬರ್ಸ್ಮೆಂಟ್ ಅಂತ, ಇದು ನಿಮಗೆ ಶುಲ್ಕ ಮರುಪಾವತಿ ಅಂತಾರೆ. ಇದು ನಿಮಗೆ ಕಾಲೇಜಲ್ಲಿ ಪ್ರತಿ ವರ್ಷ OBC ಸ್ಟೂಡೆಂಟ್ಗೆ 18,000, ಹೋದ ವರ್ಷ 22,700 ಬಂದಿತ್ತು. ಇದು ನಿಮ್ಮ ಶುಲ್ಕ ಮರುಪಾವತಿಯಲ್ಲಿ ಬರುತ್ತೆ. ಮತ್ತು ವಿದ್ಯಾಶ್ರೀ ಫುಡ್ ಆ್ಯಂಡ್ ಅಕಾಮಿಡೇಷನ್ ಸ್ಕೀಮ್ ಅಂತ ಬಂದ್ಬಿಟ್ಟು ಇದು ಯಾರ್ಯಾರಿಗೆ ಬರುತ್ತೆ ಅಂದರೆ, ನೀವು ಯಾವ ವಿದ್ಯಾರ್ಥಿಗಳು ಹಾಸ್ಟೆಲ್ನ ಅಪ್ಲಿಕೇಶನ್ ಹಾಕಿ ಅವ್ರದ್ದು ರಿಜೆಕ್ಟ್ ಆಗಿರುತ್ತೆ, ಅವ್ರಿಗೆ ಹಾಸ್ಟೆಲ್ ಆಗಿರೋದಿಲ್ಲ, ಆ ವಿದ್ಯಾರ್ಥಿಗಳಿಗೆಲ್ಲ ಸಿಗುತ್ತೆ ಇದು. ನೀವು ಏನೇ ಆಗಲಿ, ನೀವು ಹಾಸ್ಟೆಲ್ಗೆ ಹೋಗೋದು ಬಿಡೋದು, ತುಂಬ ಜನ ವಿಡಿಯೋದಲ್ಲಿ ಕಮೆಂಟ್ಸ್ ಹಾಕಿದ್ರು, ಇದ್ರ ಬಗ್ಗೆ ಮಾಡಿದ್ದೆ ಯಾವ ಥರ ಹಾಸ್ಟೆಲ್ ಅಪ್ಲಿಕೇಶನ್ ಹಾಕೋದು ಕೂಡ ಅಂತಂದು. ನೀವು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿ, ಅದು ಯಾವುದು ಅಂತಂದರೆ ನಿಮ್ಮ SSP, ಅದನ್ನು ತೋರಿಸ್ಕೊಡ್ತೀನಿ ಬೇಕಾದ್ರೆ ಇದೇ ವಿಡಿಯೋದಲ್ಲಿ ನಾನು. ನೀವು 15,000 ಅಮೌಂಟ್ ಪಡ್ಕೊಳ್ಬೇಕಂದ್ರೆ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಹಾಕಬೇಕು. ಅದು ರಿಜೆಕ್ಟ್ ಆಯಿತು ಅಂದರೆ ನಿಮಗೆ 15,000 ಬರುತ್ತೆ. ನೀವು ಹಾಸ್ಟೆಲ್ಗೆ ಹೋಗಲೇಬೇಕಾ? ಅದು ಖಂಡಿತವಾಗಿ ಇಲ್ಲ. ನಿಮ್ಮ ಹಾಸ್ಟೆಲ್ಗೆ ನಿಮ್ಗೆ ಇಷ್ಟ ಇತ್ತು ಅಂದರೆ ಹೋಗಬಹುದು, ಇಲ್ಲಾಂದರೆ ನೀವು ಬಿಡಬಹುದು. ಅದರಲ್ಲಿ ಯಾವುದೇ ಥರ ನಿಮಗೆ ಒತ್ತಾಯ ಅಂತೂ ಇರೋದಿಲ್ಲ, ಹೋಗಲೇಬೇಕಂತೇನಿಲ್ಲ. ಎಲ್ಲರೂ ಹಾಕಿ, ಯಾಕಂದರೆ ಹಾಸ್ಟೆಲ್ ಸಿಕ್ಕಿಲ್ಲ ಅಂದರೂ ಕೂಡ ನಿಮಗೆ ಇದು ಅಮೌಂಟ್ ಸಿಗ್ತದೆ. ಅದು SHPಯಲ್ಲಿ ಅಂತ, SHP ಅಫಿಷಿಯಲ್ ಆಗಿರೋವಂಥ ವೆಬ್ಸೈಟಲ್ಲೇ ಗೌರ್ಮೆಂಟ್ ಅವರು ಸ್ಕೀಮಲ್ಲಿ ಆ SHP ಅಂತ ಅಪ್ಲಿಕೇಶನ್ ಇರುತ್ತೆ, ಅಲ್ಲಿ ನೀವು ಹಾಕ್ಬಿಟ್ಟು ನೀವು ಹಾಸ್ಟೆಲ್ ಏನಾದರೂ ರಿಜೆಕ್ಟ್ ಆದರೆ 15,000 ವಿದ್ಯಾಸಿರಿ ಅಮೌಂಟ್ ಸಿಗುತ್ತೆ. ನಿಮ್ಗೆ ಹಾಸ್ಟೆಲ್ ಆಯಿತು ಅಂದರೆ ನೀವು ಹೋಗ್ದೇ ಇರ್ಬೋದು, ಅದರಲ್ಲಿ ಏನೂ ತೊಂದರೆ ಇಲ್ಲ. ಈ ವರ್ಷ ಆಲ್ರೆಡಿ ಈಗ ಥರ್ಡ್ ಲೆವೆಲಲ್ಲಿ ಕೂಡ ಅಂತಾಗಿ ಅಮೌಂಟ್ ಬೇಗನೆ ವಿದ್ಯಾಸಿರಿ ಅಮೌಂಟ್ ಬರ್ತಾ ಇದೆ. ಅದು ಎಲ್ಲಿ ಅಂತ ತೋರಿಸ್ತೀನಿ ಬನ್ನಿ ನಾನು ಇದೇ ವಿಡಿಯೋದಲ್ಲಿ. ಈಗ ನೀವು ಇಲ್ಲಿ ಹೋಗ್ಬಿಟ್ಟು ಗೂಗಲಲ್ಲಿ SHP ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಸ್ಕಾಲರ್ಶಿಪ್ ಸ್ಟೇಟ್ ಹಾಸ್ಟೆಲ್ ಪೋರ್ಟಲ್ದು ನಿಮಗೆ ಸಿಗುತ್ತದೆ, SSP ಅಂತ. ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಫಸ್ಟ್ ವೆಬ್ಸೈಟ್ ಬರುತ್ತೆ SHP ಅವ್ರದ್ದು. ನೀವು ಪೋಸ್ಟ್ ಮೆಟ್ರಿಕ್ ಫ್ರೀ ಮೆಟ್ರಿಕ್ ಅಂತ ಕೇಳುತ್ತೆ. ಈಗ ನಾವು ಬಂದ್ಬಿಟ್ಟು ಇವಾಗ ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡ್ಬೋದು. ಯಾವುದೇ ಥರ ವಿದ್ಯಾರ್ಥಿಗಳು ಡಿಗ್ರಿಯಲ್ಲಿ ಓದ್ತಿರುವಂಥ ಎಲ್ಲ ವಿದ್ಯಾರ್ಥಿಗಳು ಪೋಸ್ಟ್ ಮೆಟ್ರಿಕ್ ಮೇಲೆ ಕ್ಲಿಕ್ ಮಾಡು, ನೀವು ಲಾಗಿನ್ ಆಗಿಬಿಟ್ಟು ನಿಮ್ಮ SHP ಅಪ್ಲಿಕೇಶನ್ನ ಭರ್ತಿ ಮಾಡಿ ಮತ್ತು ಅದನ್ನು ಸಬ್ಮಿಟ್ ಮಾಡ್ಬೋದು. ಈಗ ಟೈಮ್ ಅಟ್ ದ ಪ್ರೆಸೆಂಟ್ ಡಿಪಾರ್ಟ್ಮೆಂಟ್ ಮೈನಾರಿಟಿ ವೆಲ್ಫೇರ್ ಕ್ಲೋಸ್ ಆಗಿದೆ. ಅದು ಯಾವಾಗ ಹಾಸ್ಟೆಲ್ ಅಪ್ಲಿಕೇಶನ್ಸ್ ಓಪನ್ ಆಗುತ್ತೆ ಆವಾಗ ನೀವು ನಮ್ಮ ಚಾನಲ್ ಅಪ್ಡೇಟಲ್ಲಿ ಇರಬೇಕಂದ್ರೆ ನಿಮ್ಮ ಚಾನಲ್ ಅಪ್ಡೇಟಲ್ಲಿ ಇರಿ. ಯಾಕಂದರೆ ಅದು ಬಂದ ತಕ್ಷಣ ನಾನು ತಿಳಿಸ್ತೀನಿ, ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ, ಅದಕ್ಕೋಸ್ಕರ ನಿಮ್ಮ ನೋಟಿಫಿಕೇಶನ್ ಸಿಗುತ್ತೆ. ಈಗ ಅದು ಕ್ಲೋಸ್ಡ್ ಇದೆ, ಅದಕ್ಕೋಸ್ಕರ ನಿಮಗೆ ಅದು ಇವಾಗ ಹಾಕೋಕ್ಕಾಗೋದಿಲ್ಲ. ಬಟ್ ಟ್ರೈಬಲ್ ವೆಲ್ಫೇರ್ ಡಿಪಾರ್ಟ್ಮೆಂಟು ಇನ್ನು ಓಪನ್ ಇದೆ, 28ನೇ ತಾರೀಕುವರೆಗೂ ಓಪನ್ ಇದೆ. ಮತ್ತು ಹಾಗೂ BCM ಹಾಸ್ಟೆಲ್ ಕೂಡ ಬಿಟ್ಟ ತಕ್ಷಣ ನಾನು ನಿಮಗೆ ತಿಳಿಸ್ತೀನಿ, ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರಿ. ಇದೇ ಥರ ಯಾವುದೇ ಗೋರ್ಮೆಂಟಲ್ಲಿ ಬರುವಂಥ ಯಾವುದೇ ಥರ ಯೋಜನೆಗಳನ್ನ ಮಿಸ್ ಮಾಡ್ಕೋಬೇಡಿ. ಇದು ಯಾಕಂದರೆ ತುಂಬ ಜನಕ್ಕೆ ಸ್ಕಾಲರ್ಶಿಪ್ ಮೇಲೆ ತುಂಬ ಜನ ಡಿಪೆಂಡ್ ಆಗಿರುತ್ತೆ. ಯಾಕಂದ್ರೆ 15,000 ಅಮೌಂಟ್ ಅಂದರೆ ಸ್ವಲ್ಪ ಜನಕ್ಕೆ ಕಡಿಮೆ ಅಮೌಂಟ್ ಆಗ್ಬೋದು, ಸ್ವಲ್ಪ ಜನಕ್ಕೆ ಇದು ಎಷ್ಟೋ ಯೂಸ್ಫುಲ್ ಆಗುತ್ತೆ. ಈ ಥರ ಸರ್ಕಾರದಿಂದ ಬರುವಂಥ ಸರ್ಕಾರ, ಯಾಕಂದರೆ ಇದು ಯಾಕೆ ತುಂಬ ಜನಕ್ಕೆ ಗೊತ್ತಿಲ್ಲ ವಿದ್ಯಾಶ್ರೀ ಅಂದರೆ, ನಮ್ಮ ಹಿಂದಿನ ಸರ್ಕಾರ ಇದನ್ನು ನಿಲ್ಲಿಸಿತ್ತು, ಈಗಿನ ಸರ್ಕಾರ ಈಗ ಮತ್ತೆ ಇದನ್ನು ತಿರ್ಗಾ ಸ್ಟಾರ್ಟ್ ಮಾಡಿದ್ದಾರೆ ವಿದ್ಯಾಶ್ರೀ ಅಮೌಂಟ್ ಕೊಡೋದನ್ನ. ಇದನ್ನು ಎಲ್ಲರೂ ಉಪಯೋಗಿಸಿ, ಮತ್ತು ಯಾಕಂದರೆ ಇದನ್ನು ಫ್ರೆಂಡ್ಸ್ ಕೂಡ ಹೆಲ್ಪ್ ಆಗ್ಬೋದು, ಇದನ್ನು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಕೂಡ, ಅವರು ಕೂಡ ವಿದ್ಯಾಶ್ರೀ ಅಮೌಂಟನ್ನು ಪಡ್ಕೊಳ್ಳಿ. ಯಾಕಂದರೆ ಸರ್ಕಾರದಿಂದ ಬರುವಂಥ ಸವಲತ್ತುಗಳನ್ನ ಯಾರು ಮಿಸ್ ಮಾಡ್ಕೊಳ್ಕೋಬೇಡಿ ವಿದ್ಯಾರ್ಥಿಗಳು. ಇದೇ ಥರ ಯೂಸ್ಫುಲ್ ಕಂಟೆಂಟ್ ನಿಮಗೆ ಸಿಗುತ್ತೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿರಿ. ನಾನು ತಿಳಿಸ್ತೀನಿ ನಿಮಗೆ ಪ್ರತಿಯೊಂದು ಅಪ್ಡೇಟ್ಗಳನ್ನ SSP ಸ್ಕಾಲರ್ಶಿಪ್ದು, ಮತ್ತು ತುಂಬ ಸ್ಕಾಲರ್ಶಿಪ್ ಹೋಗಿದ್ದಾವೆ. ಬರೀ ವಿದ್ಯಾಸಿರಿ, SSP ಮತ್ತು BCWD ಒಂದಿಲ್ಲ, ತುಂಬ ಪ್ರೈವೇಟ್ ಕಂಪ್ನಿ ಕೂಡ ನಿಮಗೆ ಸ್ಕಾಲರ್ಶಿಪ್ ಸಿಗ್ತವೆ. ನಾನು ಅಟ್ ದ ಪ್ರೆಸೆಂಟ್ ಲಕ್ಷಾಂತರ ಸ್ಕಾಲರ್ಶಿಪ್ಪನ್ನು ಪಡೆದಿದ್ದೀನಿ. ಅದನ್ನ ಬೇಕಾದ್ರೆ ನಾನು ಸುಳ್ಳು ಅಂತ ಹೇಳ್ಬೋದು, ನಾನು ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನೀವು ಕಮೆಂಟ್ಸ್ ಹಾಕ್ಸಿದ್ರೆ ತಿಳಿಸ್ತೀನಿ.
ನಿಮಗೆ ಗೊತ್ತಿರ್ಬೋದು ಬಡ್ಡಿ ಫಸ್ಟ್ ಸ್ಟಡಿ ಅಂತಿದೆ, ಅಲ್ಲಿ ತುಂಬ ಸ್ಕಾಲರ್ಶಿಪ್ ಸಿಗ್ತವೆ, ಅದರಲ್ಲಿ ಕೂಡ ಹಾಕ್ಬೋದು. ಇದೇ ಥರ ನಿಮ್ದು ಯಾವುದೇ ಥರ ಅಪ್ಡೇಟ್ಸ್ ಬಂದರೂ ಸರ್ಕಾರದಿಂದ ಬರುವಂಥ ಎಲ್ಲ ಸವಲತ್ತುಗಳು ನೀವು ಪಡೆದುಕೊಳ್ಳಿ ಅಂತ ಹೇಳ್ತೀನಿ. ನಿಮ್ಮ ಫ್ರೆಂಡ್ಸ್ ಕೂಡ ತಿಳಿಸಿ. ಸಿಗೋಣ ಗಾಯ್ಸ್, ಹ್ಯಾವ್ ಎ ಗುಡ್ ಡೇ. ಮುಂದಿನ ಇದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ತಿಳಿಸ್ಕೊಂಡು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಟೇಕ್ ಕೇರ್ ಗಾಯ್ಸ್, ಬಾಯ್ ಬಾಯ್.